ರೋಡ್ ಇಲ್ಲ, ಪಬ್ಲಿಕ್ ರೋಡ್. ಹಿಂದೂ ಹುಡುಗರಿಗೆ ಬರುವುದು, ಲಾಠಿ ಹೊಡಿದು. ಎದ್ರ ಸಲ ಹೊಡೆದ್ರು? ಈ ರೋಡ್ ಯಾಕೆ ಬಂದ್ ಮಾಡ್ತೀರಿ? ಇದನ್ನ ಪಬ್ಲಿಕ್ ರೋಡ್ ತಾನೇ ಇದು. ರೋಡ್ ಪಬ್ಲಿಕ್ ರೋಡ್ ತಾನೇ ಇದು. ಯಾಕೆ ಬಂದ್ ಮಾಡ್ತೀರಿ? ಬಂದ್ ಯಾಕೆ? ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮ್ಗೆ ಕಾಲು ಬಿದ್ದದ, ನಿಮ್ಮ ಕಾನ್ಸ್ಟೇಬಲ್ ಕಾಲು ಬಿದ್ದದ. ಈ ರೋಡ್ ಬಂದ್ ಮಾಡೋದು, ಇಷ್ಟು ಮಂದಿನ ತಂದು ಆ ಮಸೂತಿಗೆ ನೀವು ಪ್ರೊಟೆಕ್ಷನ್ ಕೊಡೋದು ಎಲ್ಲಿ ಕಾನೂನು? ಇದು ಯಾವ ದೇಶದಾಗ ಐತಿದು? ಇದು ಸರಿ ಅಲ್ಲ. ಮೊದಲ 163 ತೆಗೀರಿ, ನೀವು ಮೊದಲ ಹೊರ ತೆಗೀರಿ. ತೆಗೆದು ಅಡ್ಡಾಡಕ್ಕೆ ಬಿಡ್ರಿ, ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ. ಇದು ಅವ್ರ ಅಪ್ಪನ ಜಾಗ, ಇದು ಪಬ್ಲಿಕ್ ರೋಡ್, ಇದು ಮುನ್ಸಿಪಾಲ್ಟಿ ರೋಡ್. ಇದು ಯಾರ್ದು ಇದು ರೋಡ್? ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಬಿಡಂಗಿಲ್ಲ, ಬೇರೆ ಜಯಂತಿಗೆ ಬಿಡಂಗಿಲ್ಲ. ಏನಿದು ಪದ್ಧತಿ? ನೀವು ಕುಂತ ಅವ್ರನ್ನ ಈ ನಮ್ಮನೆ ಈ ಮಟ್ಟಕ್ಕೆ ಏರಿಸಿರಿ, ನಿಮಗೆ ತೊಂದರೆ ಆಗ್ಯದ ನೋಡಿ. ಮಾತಾಡಿ. ಆ ರೀತಿ ಮಾಡಬಾರ್ದಲ್ಲ. ಯಾಕೆ ನಮ್ಮ ಹುಡುಗರಿಗೆ ಲಾಠಿ ಚಾರ್ಜ್ ಮಾಡಿ? ಅವ್ರದ್ದೇನು ತಪ್ಪದ? ಅವ್ರು ತುಂಬ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ರು. ಮೆರವಣಿಗೆ ಮಾಡಿ ಚಪ್ಪಲಿ ಹೋಗೋದು. ಯಾಕಲ್ಲ ಮಸೂತಿ ಚಪ್ಪಲಿ ಇಡಾಕ, ಕಲ್ಲು ಹೊಡ್ಯಾಕ ಮಸೂತಿ ಇಟ್ಟಿರ್ತಾರೆ. ನಾವು ಎದಕ್ಕೆ ಇಡ್ತಾರೆ ಮಸೂತಿ? ಪ್ರಾರ್ಥನಾ ಮಾಡಕ್ಕೆ ಇಡ್ತಾರೆ. ಅದನ್ನು ಮಾಡ್ಬೇಕು ಬಾಯಿ ಮುಚ್ಕೊಂಡು. ಅದಾನು ಹೊಡಿತೀರಿ, ಅಲ್ಲಿ ನವನಗರ ಕೇಳ್ತತಿ, ನವನಗರ ದಿಲ್ಲಿ ಕೇಳ್ತೀವಿ. ಸುಮ್ಮನೆ ಇರ್ತೀರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯಾವ, ಸಾಕಷ್ಟು ಇದ್ದಾರೆ. ಇಲ್ಲ 8 ಮಂದಿ ಅಲ್ಲ. 1 ನಿಮಿಷ. ಇದು ಕಮಿಟಿ ಯಾರದಾರ? ಅಧ್ಯಕ್ಷ ಯಾರದಾರ ಕೇಳಿ. ಅವ ಏನಿದನ್ನು ಪ್ರಾರ್ಥನಾ ಮಾಡಕ್ಕೆ ಇಟ್ಟಾನೋ, ಏನಿದನ್ನ ಕಲ್ಲು ಹೋಗ್ಯಾಕ ಚಪ್ಪಲಿ ಹೋಗ್ಯಾಕ ಇಟ್ಟಾನ ಮಸೂತಿ, ಮೊದಲು ಅವನಿಗೆ ಕೇಳಿ. ಅವ ಯಾರದಾರ ಮೊದಲು ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಏನು ಇಲ್ಲಿ ಅಲ್ಲ, ನಮ್ಮ ಸಂಸ್ಥೆಯೊಳಗೆ ಏನಾರ ಬರ್ತೀರಿ? ಬರೋದಿಲ್ಲ, ಮಾಡೋದಿಲ್ಲ ನೀವು. ಮತ್ತೆ ಯಾಕೆ ಅದೇನು ಎಕ್ಸಾಮ್ಷನ್ ಐತೆ? ಮಾತಾಡ್ಸಿ ಎಲ್ಲರಿಗೂ ಮಾಡಿ. ನಾವು ಪೊಲೀಸ್ ಸ್ಟೇಷನ್ ಕರೆದಾರ ಅವರು 3 ಗಂಟೆಗೆ. ಎಷ್ಟೊತ್ತಿಗೆ ಸರ್ ಬರ್ತಾ IG ಬಂದಾರೆ, ನಾವು ಅಲ್ಲಿ ಹೋಗ್ತೀವಿ. ಹೋಗಿ ಅದು ಏನು ಬಂದೋಬಸ್ತ್ ಮಾಡೋದು ಆಕೆ ಆ ಮಸೂತಿ ಮೇಲೆ ಕೇಸ್ ಹಾಕ್ತೀವಿ. ನಮ್ಮ ಮಕ್ಕಳಿದ್ರು ಬರ್ತಾರೆ. ಪೊಲೀಸರಿಗೆ ನಮ್ಮ ಹುಡುಗರಿಗೆ ಯಾರಿಗೂ ಹೊಡಿಬೇಡ ಅಂತ ಹೇಳಿ. ಯಾಕೆ ಹೊಡಿತೀರಿ? ಅವ್ರಿಗೆ ಹೊಡೀರಿ, ನೋಡೋದು ಹೊಡೀರಿ ಅವ್ರಿಗೆ. ಯಾಕೆ ಹೊಡಿತೀರ? ಹೊಡಿಬೇಡ ಅಂತ ನೀವು ಪೊಲೀಸರು ಏನು ಮಾಡಿ ನನಗೆ ಹೊಡೆದಾರೆ. ನನಗೆ ಎದ್ರ ಸಂಬಂಧ? ನಿಮಗೆ ನಿಮ್ಮ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದು 4 ಮಂದಿ ಹೊಡಿ ಅಂಟ್ರಿ ಕಲ್ಲು ಇನ್ನೇಗ ಜಸ್ಟ್ ಇನ್ನೇಗ ಹೊಡೆದ್ರ ಮೇಲೆ ನರೇಂದ್ರ ಮೋದಿ
ಸಾಮೂಹಿಕವಾಗಿ ಎಲ್ಲ ಹಾಕಿರ್ತಾರೆ ಮೆಸೇಜ್. ಮನೆಗೆ ಕಳಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಈಗಾಗಲೇ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಯಾವುದೇ ವ್ಯಕ್ತಿ ವೆಹಿಕಲ್ ಅನ್ನ ತೆಗೆದುಕೊಂಡು ಬಂದ್ರೆ ಅವರನ್ನ ಏನು ವಿಚಾರಣೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು, ಅವರನ್ನ ಮನೆಗೆ ಕಳಿಸಲಿಕ್ಕೆ ಮುಂದಾಗಿರುವಂಥದ್ದು, ಈ ರೀತಿಯಾಗಿ ಕಟ್ಟೆಚ್ಚರವನ್ನ ಪೊಲೀಸರು ರಾತ್ರಿ ಏನು ಘಟನೆ ಆಗಿದೆಲ್ಲ ಅರ್ಥಕ್ಕಂಗ ಕಾನೂನು ರೀತಿಯ ಕ್ರಮ ವಹಿಸ್ತಾ ಇದ್ದೇವೆ. ಈಗಾಗಲೇ ಬೆಳಿಗ್ಗೆ ಕೂಡ ಈ ತರ ಒಂದು ಸ್ವಲ್ಪ ಒಂದು ಕಡೆ ಕಲ್ಲು ಹೋರಾಟದ ಘಟನೆ ನಡೆದೆವು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು IGP ಸಾಹೇಬರು ಬಂದಿದ್ದಾರೆ. ಅವರು ಕೂಡ ಈಗ ಎಲ್ಲ ಫೋರ್ಸ್ ಮಾಡಿದ್ದಾರೆ. ನಾವು ಎಲ್ಲರ ಸಾರ್ವಜನಿಕರಲ್ಲಿ ಮನವಿ ಮಾಡಬೇಕು, ಯಾವ ಧರ್ಮದವರಿಗೆ ಶಾಂತಿ ಕಾಪಾಡೋದು ನಮ್ಮ ಕರ್ತವ್ಯ, ಯಾರೂ ಕಾನೂನು ಕೈ ತಗೋಬಾರ್ದು. ಅದರಿಂದ ಇವಾಗೆಲ್ಲ ಸಮಾಜದ ಮುಖಂಡರನ್ನು ಸಾಯಂಕಾಲ 5 ಗಂಟೆ ನಾನು ನಮ್ಮ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಕರಿತಾ ಇದ್ದೀನಿ. ಇದ್ರ ಜೊತೆಗೆ ಹೋಲಿ 2 ಬರ್ತಾ ಇದೆಯಲ್ಲ, ಅದರ ಸಂಬಂಧ 2 ಜೊತೆಗೆ ಶಾಂತಿ ಸಭೆ ಏರ್ಪಡಿಸಿದ್ದೀನಿ. ಅಲ್ಲಿ ಎಲ್ಲರ ಜೊತೆ ಅವರೆಲ್ಲರಿಗೆ ಮನವರಿಕೆ ಮಾಡಿ ಶಾಂತಿ ಕಾಪಾಡಲಿಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ಯಾರೂ ಕಾನೂನು ತಮ್ಮ ಕೈಗೆ ತಗೋಬಾರ್ದು. ಅದರ ನಾವು ಕಾನೂನು ರೀತಿಯ ಕ್ರಮ ವಹಿಸ್ತೇವೆ. ಥ್ಯಾಂಕ್ ಯು ಸರ್. ರೋಡ್ ಇಲ್ಲ, ಪಬ್ಲಿಕ್ ರೋಡ್. ಹಿಂದೂ ಹುಡುಗರಿಗೆ ಬರುವುದು, ಲಾಠಿ ಹೊಡಿದು, ಎದ್ರ ಸಲ ಹೊಡೆದ್ರು. ಈ ರೋಡ್ ಯಾಕೆ ಬಂದ್ ಮಾಡ್ತೀರಿ? ಇದನ್ನ ಪಬ್ಲಿಕ್ ರೋಡ್ ತಾನೇ, ರೋಡ್ ಪಬ್ಲಿಕ್ ರೋಡ್ ತಾನೇ, ಯಾಕೆ ಬಂದ್ ಮಾಡ್ತೀರಿ? ಬಂದ್ ಯಾಕೆ? ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮ್ಗೆ ಕಲ್ ಬಿದ್ದದ, ನಿಮ್ಮ ಕಾನ್ಸ್ಟೇಬಲ್ ಕಲ್ ಬಿದ್ದದ. ಈ ರೋಡ್ ಬಂದ್ ಮಾಡೋದು, ಇಷ್ಟು ಮಂದಿನ ತಂದು ಆ ಮಸೂತಿಗೆ ನೀವು ಪ್ರೊಟೆಕ್ಷನ್ ಕೊಡೋದು, ಎಲ್ಲಿ ಕಾನೂನು ಇದು? ಯಾವ ದೇಶದಾಗ ಐತಿದು? ಇದು ಸರಿ ಅಲ್ಲ. ಮೊದಲ 163 ತೆಗೀರಿ, ನೀವು ಮೊದಲ ಹೊರ ತೆಗೀರಿ, ತೆಗೆದು ಅಡ್ಡಾಡಕ್ಕೆ ಬಿಡ್ರಿ, ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ.
ಯಾಕೆ ಇದು ಅವ್ರ ಅಪ್ಪನ ಜಾಗ, ಇದು ಪಬ್ಲಿಕ್ ರೋಡ್, ಇದು ಮುನ್ಸಿಪಾಲ್ಟಿ ರೋಡ್, ಇದು ಯಾರ್ದು ಇದು ರೋಡ್? ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಬಿಡಂಗಿಲ್ಲ, ಬೇರೆ ಜಯಂತಿಗೆ ಬಿಡಂಗಿಲ್ಲ. ಏನಿದು ಪದ್ಧತಿ? ನೀವು ಕುಂತ ಅವ್ರನ್ನ ಈ ನಮ್ಮನೆ ಈ ಮಟ್ಟಕ್ಕೆ ಏರಿಸಿರಿ, ನಿಮಗೆ ತೊಂದರೆ ಆಗ್ಯದ ನೋಡಿ. ಮಾತಾಡಿ. ಆ ರೀತಿ ಮಾಡಬಾರ್ದಲ್ಲ. ಯಾಕೆ ನಮ್ಮ ಹುಡುಗರಿಗೆ ಲಾಠಿ ಚಾರ್ಜ್ ಮಾಡಿ? ಅವ್ರದ್ದೇನು ತಪ್ಪದ? ಅವ್ರು ತುಂಬ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ರು. ಮೆರವಣಿಗೆ ಮಾಡಿ ಚಪ್ಪಲಿ ಹೋಗೋದು ಯಾಕಲ್ಲ? ಮಸೂತಿ ಚಪ್ಪಲಿ ಇಡಾಕ, ಕಲ್ಲು ಹೊಡ್ಯಾಕ ಮಸೂತಿ ಇಟ್ಟಿರ್ತಾರೆ. ನಾವು ಎದಕ್ಕೆ ಇಡ್ತಾರೆ ಮಸೂತಿ? ಪ್ರಾರ್ಥನಾ ಮಾಡಕ್ಕೆ ಇಡ್ತಾರೆ. ಅದನ್ನು ಮಾಡ್ಬೇಕು ಬಾಯಿ ಮುಚ್ಕೊಂಡು. ಅದಾನ್ ಹೊಡಿತೀರಿ, ಅಲ್ಲಿ ನವನಗರ ಕೇಳ್ತತಿ, ನವನಗರ ದಿಲ್ಲಿ ಕೇಳ್ತತಿ. ಸುಮ್ಮ ಇರ್ತೀರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯಾವ, ಸಾಕಷ್ಟು ಇದ್ದಾರೆ. ಇಲ್ಲ 8 ಮಂದಿ ಅಲ್ಲ. ಒಂದು ನಿಮಿಷ, ಇದು ಕಮಿಟಿ ಯಾರದಾರ, ಅಧ್ಯಕ್ಷ ಯಾರದಾರ ಕೇಳಿ. ಅವ ಏನಿದನ್ನು ಪ್ರಾರ್ಥನಾ ಮಾಡಕ್ಕೆ ಇಟ್ಟಾನು, ಏನಿದನ್ನ ಕಲ್ಲು ಹೋಗ್ಯಾಕ ಚಪ್ಪಲಿ ಹೋಗ್ಯಾಕ ಇಟ್ಟಾನ ಮಸೂತಿ, ಮೊದಲು ಅವನಿಗೆ ಕೇಳಿ. ಅವ ಯಾರದಾರ ಮೊದಲು ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಏನು ಅಲ್ಲ, ನಮ್ಮ ಸಂಸ್ಥೆಯೊಳಗೆ ಏನಾರ ಬರುದಿಲ್ಲ ಮಾಡೋದಿಲ್ಲ ನೀವು? ಮತ್ತೆ ಯಾಕೆ ಅದೇನು ಎಕ್ಸಾಮಿಷನ್ ಐತೆ? ಮಾತಾಡಿ ಎಲ್ಲರಿಗೂ ಮಾಡಿ. ನಾವು ಪೊಲೀಸ್ ಸ್ಟೇಷನ್ ಕರೆದಾರ ಅವರು 3 ಗಂಟೆಗೆ. ಎಷ್ಟೊತ್ತಿಗೆ ಸರ್ ಬರ್ತಾ IG ಬಂದಾರೆ, ನಾವು ಅಲ್ಲಿ ಹೋಗ್ತೀವಿ. ಹೋಗಿ ಅದು ಏನು ಬಂದೋಬಸ್ತ್ ಮಾಡೋದು ಆಕೆ ಆ ಮಸೂತಿ ಮೇಲೆ ಕೇಸ್ ಹಾಕ್ತೀವಿ. ನಮ್ಮ ಮಕ್ಕಳಿಗೂ ಬರ್ತಾರೆ. ಪೊಲೀಸರಿಗೆ ನಮ್ಮ ಹುಡುಗರಿಗೆ ಯಾರಿಗೂ ಹೊಡಿಬೇಡ ಅಂತ ಹೇಳಿ. ಯಾಕೆ ಹೊಡಿತೀರ? ಅವ್ರಿಗೆ ಹೊಡಿ ನೋಡೋದು. ಹೊಡಿ ಅವ್ರಿಗೆ. ಯಾಕೆ ಹೊಡಿತೀರ? ಹೊಡಿಬೇಡ ಅಂತ ಹೇಳಿ ಪೊಲೀಸರು. ಏನು ಮಾಡಿ ನನಗೆ ಹೊಡೆದಾರೆ? ನಿಮಗೆ ನಿಮ್ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದ್ 4 ಮಂದಿ ಹೊಡಿ ಅಂಡ್ರಿ ಕಲ್ಲು ಇನ್ನೇಗ ಜಸ್ಟ್ ಇನ್ನೇಗ ಹೊಡೆದ್ರ ಮೇಲೆ ನರೇಂದ್ರ ಮೋದಿ ಸಾಮೂಹಿಕವಾಗಿ ಎಲ್ಲ ಹಾಕಿರ್ತಾರೆ ಮೆಸೇಜ್. ಮನೆಗೆ ಕಳಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಈಗಾಗಲೇ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಯಾವುದೇ ವ್ಯಕ್ತಿ ವೆಹಿಕಲ್ ಅನ್ನ ತೆಗೆದುಕೊಂಡು ಬಂದ್ರೆ ಅವರನ್ನ ಏನು ವಿಚಾರಣೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು, ನನ್ನ ಮನೆಗೆ ಕಳಿಸಲಿಕ್ಕೆ ಮುಂದಾಗಿರುವಂಥದ್ದು, ಈ ರೀತಿಯಾಗಿ ಕಟ್ಟೆಚ್ಚರವನ್ನ ಪೊಲೀಸರು ರಾತ್ರಿ ಏನು ಘಟನೆ ಆಗಿದೆಲ್ಲ ಅದಕ್ಕೆ ಕಾನೂನು ರೀತಿಯ ಕ್ರಮ ವಹಿಸ್ತಾ ಇದ್ದೇವೆ. ಈಗಾಗಲೇ ಬೆಳಿಗ್ಗೆ ಕೂಡ ಈ ತರ ಒಂದು ಸ್ವಲ್ಪ ಒಂದು ಕಡೆ ಕಲ್ಲು ಹೋರಾಟದ ಘಟನೆ ನಡೆದೆವು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು IGP ಸಾಹೇಬರು ಬಂದಿದ್ದಾರೆ. ಅವರು ಕೂಡ ಈಗ ಎಲ್ಲ ಫೋರ್ಸ್ ಮಾಡಿದ್ದಾರೆ. ನಾವು ಎಲ್ಲರ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತೀವಿ,
ಯಾವ ಧರ್ಮದವ್ರಿಗೆ ಶಾಂತಿ ಕಾಪಾಡೋದು ನಮ್ಮ ಕರ್ತವ್ಯ. ಯಾರೂ ಕಾನೂನು ಕೈ ತಗೋಬಾರ್ದು. ಅದರಿಂದ ಇವಾಗೆಲ್ಲ ಸಮಾಜದ ಮುಖಂಡರನ್ನ ಸಾಯಂಕಾಲ 5 ಗಂಟೆ ನಾನು ನಮ್ಮ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಕರಿತಾ ಇದ್ದೀನಿ. ಇದ್ರ ಜೊತೆಗೆ ಹೋಲಿ 2 ಬರ್ತಾ ಇದೆಯಲ್ಲ, ಅದರ ಸಂಬಂಧ ಅದ್ರ ಜೊತೆಗೆ ಶಾಂತಿ ಸಭೆ ಏರ್ಪಡಿಸಿದ್ದೀನಿ. ಅಲ್ಲಿ ಎಲ್ಲರ ಜೊತೆ ಅವರೆಲ್ಲರಿಗೆ ಮನವರಿಕೆ ಮಾಡಿ ಶಾಂತಿ ಕಾಪಾಡಲಿಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ಯಾರೂ ಕಾನೂನು ತಮ್ಮ ಕೈಗೆ ತಗೋಬಾರ್ದು. ಅದರವೈಸ್ ನಾವು ಕಾನೂನು ರೀತಿಯ ಕ್ರಮ ವಹಿಸ್ತೇವೆ. ಥ್ಯಾಂಕ್ ಯು ಸರ್.